ಮುಖ್ಯಮಂತ್ರಿಯ ಪೈಪೋಟಿ ಕೊಡಬೇಕಾದಂತ ನಾಯಕರು ಸೈಲೆಂಟ್ ಆದ್ರ ಹಾಗಾದ್ರೆ ಈ ನಾಯಕ ಜನ ಸುರಾಜ್ ಪಕ್ಷದ ಮುಖ್ಯಸ್ಥರು. ಬೇರೂರಿರುವಂತ ಒಂದು ಜಾಗ, ಒಂದು ಕ್ಷೇತ್ರ ಇರ್ಬೋದಲ್ಲ, ಯಾಕೆ ಮಾಡ್ತಾ ಇಲ್ಲ ಹಾಗಾದ್ರೆ? ಬಿಹಾರ ಚುನಾವಣೆಗೆ ಈಗಾಗಲೇ ಕೂಡ ಟೈಮ್ ಫಿಕ್ಸ್ ಆಗಿದೆ. ಚುನಾವಣಾ ಕಣ ರಂಗೇರ್ತಾ ಇದೆ. ಎರಡೂ ರಾಷ್ಟ್ರೀಯ ಪಕ್ಷಗಳು ಗೆಲ್ಲಬೇಕು ಅನ್ನುವಂತ ಹಠದಿಂದ ಹಿಡಿದು ಈಗಾಗಲೇ ಕೂಡ ಸರ್ಕಸ್ ಅನ್ನ ಶುರು ಮಾಡಿಕೊಂಡಿದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆ ಬಿಹಾರ ಚುನಾವಣೆ ಬೇರೆ ಹಾದಿಯನ್ನು ಹಿಡಿತಾ ಇದೆಯಾ? ಅಲ್ಲಿರುವಂತ ಒಂದಷ್ಟು ಮುಖ್ಯಮಂತ್ರಿಯ ಪೈಪೋಟಿ ಕೊಡಬೇಕಾದಂತ ನಾಯಕರು ಸೈಲೆಂಟ್ ಆದ್ರ ಹಾಗಾದ್ರೆ? ಶಾಕ್ ಮೇಲೆ ಶಾಕ್ ಕೊಡ್ತಾ ಇರೋದಾದ್ರು ಯಾಕೆ? ಬಿಹಾರದಲ್ಲಿ ಆಗ್ತಾ ಇರುವಂತ ರಾಜಕೀಯ ಚಟುವಟಿಕೆಗಳು ಏನು ಹಾಗಾದ್ರೆ ಅನ್ನುವಂತಹ ಎಕ್ಸ್ಪೋಸ್ಡ್ ಸ್ಟೋರಿಯನ್ನ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ತಂಡ ಹೊಡೆದ ಪ್ರಶಾಂತ್ ಕಿಶೋರ್ ಫೋಕಸ್ನ ಎಕ್ಸ್ಪೋಸ್ಡ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಚುನಾವಣೆಯಲ್ಲಿ ಸ್ಪರ್ಧಿಸಲ್ಲ, ಆದರೂ ಪಕ್ಷ ಸ್ಪರ್ಧೆ ಬಿಡಲ್ಲ. ಸೋಲುವ ಭಯದಲ್ಲಿ ಪ್ರಶಾಂತ್ ಕಿಶೋರ್ ನಡೆ. ತೇಜಸ್ವಿ ಯಾದವ್ಗೆ ಹೆದರಿದ್ರ ಜನಸುರಾಜ್ ಪಕ್ಷದ ನಾಯಕ? ಜನಸುರಾಜ್ ಪಕ್ಷಕ್ಕೆ ಗೆಲ್ಲುವ ಸಾಮರ್ಥ್ಯ ಇಲ್ವಾ? ಪ್ರಶಾಂತ್ ಕಿಶೋರ್ ಹೆದರಿದ್ದು ಯಾರಿಗೆ, ಯಾಕೆ? ಬಿಹಾರದಲ್ಲಿ ಮತ್ತೊಂದು ರಾಜಕೀಯ ಹೈ ಡ್ರಾಮಾ. ಬಿಹಾರದಲ್ಲಿ ಚುನಾವಣೆ ಈಗಾಗಲೇ ಕೂಡ ಹೇಳಿದ ಹಾಗೆ ದಿನಗಣನೆ ಆರಂಭ ಆಗಿದೆ. ಗೆಲ್ಲಬೇಕು ಅನ್ನುವಂಥ ಲೆಕ್ಕಾಚಾರ, ಅಧಿಕಾರವನ್ನು ಹಿಡಿಬೇಕು ಅನ್ನುವಂಥ ಲೆಕ್ಕಾಚಾರ ಜೋರಾಗಿ ಪೈಪೋಟಿ ಮಾಡ್ತಾ ಇದ್ದಾರೆ. ಆದರೆ ಈಗ ಇದೇ ಬಿಹಾರ ರಾಜಕೀಯ ರಂಗದಲ್ಲಿ ದೊಡ್ಡ ಹೈ ಡ್ರಾಮಾವೇ ನಡೀತಾ ಇದೆ. ಏನಪ್ಪಾ ಅಂತ ಅಂದ್ರೆ, ಚುನಾವಣೆಯಿಂದ ಹಿಂದೆ ಸರಿದು ಬಿಟ್ಟಿದ್ದಾರೆ ಪ್ರಶಾಂತ್ ಕಿಶೋರ್. ಪ್ರಶಾಂತ್ ಕಿಶೋರ್ ಯಾರು? ಪ್ರಶಾಂತ್ ಕಿಶೋರ್ ಯಾಕೆ ಚುನಾವಣಾ ಕಣದಿಂದ ಹಿಂದೆ ಬಿದ್ರು? ಈ ನಾಯಕ ಜನ ಸುರಾಜ್ ಪಕ್ಷದ ಮುಖ್ಯಸ್ಥರು. ಇವರೇ ಆ ಪಕ್ಷ ಏನಾದರೂ ಅಧಿಕಾರಕ್ಕೆ ಬಂದ್ರೆ ಮುಖ್ಯಮಂತ್ರಿ ಆಗೋರು. ವಿರೋಧ ಪಕ್ಷದ ಮುಖ್ಯಮಂತ್ರಿ ಅಭ್ಯರ್ಥಿಗೆ ಪೈಪೋಟಿ ಕೊಡಬೇಕಾದಂಥವ್ರು ಇದೇ ನಾಯಕ, ಜನ ಸುರಾಜ್ ಪಕ್ಷದ ನಾಯಕ. ಆದ್ರೆ ಚುನಾವಣಾ ಕಣದಿಂದ ಹಿಂದೆ ಸರಿದು ಬಿಟ್ಟಿದ್ದಾರೆ. ಯಾಕೆ? ಭಯನ? ಸ್ಪರ್ಧೆನ ಮಾಡೋದಿಲ್ಲ ಅಂತ ಹೇಳಿದ್ಯಾಕೆ ಹಾಗಾದ್ರೆ ಪ್ರಶಾಂತ್ ಕಿಶೋರ್? ಅದರಲ್ಲೂ ಕೂಡ ಅಂತಿಂತ ಬಿರುದು ಚುನಾವಣಾ ಚಾಣಕ್ಯ, ರಾಜಕೀಯ ತಂತ್ರ ಚಾಣಕ್ಯ, ಹಾಗೆ ಹೀಗೆ ಅಬ್ಬಬ್ಬ. ಇಂಥ ಪ್ರಚಂಡ ರಾಜಕಾರಣಿ ಚುನಾವಣಾ ಕಣದಿಂದ ಹಿಂದೆ ಸರಿದಿದ್ ಯಾಕೆ? ಸ್ಪರ್ಧೆನ ಮಾಡೋದಿಲ್ಲ ಅಂದಿದ್ ಯಾಕೆ? ಹೈ ಡ್ರಾಮಾ ಶುರು ಮಾಡಿದ್ ಯಾಕೆ? ಯಾರ ಓಲೈಕೆ ಇದು? ಯಾರ ಪರವಾಗಿ ಮಾಡಬೇಕು ಅಂತ ಯಾವ ಲೆಕ್ಕಾಚಾರ ಇದು? ತಂತ್ರಗಾರಿಕೆನ ಹಾಗಾದ್ರೆ ಇದೆಲ್ಲ ಅನ್ನುವಂಥ ಚರ್ಚೆಗಳು ಜೋರಾಗಿ ಶುರುವಾಗಿದ್ದಾವೆ ಬಿಹಾರ ರಾಜಕೀಯ ರಣರಂಗದಲ್ಲಿ. ಅದರಲ್ಲೂ ಕೂಡ ಚುನಾವಣೆ ದಿನಗಣನೆ ಆರಂಭ ಆಗಿದೆ. ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಇಂಥ ಸಂದರ್ಭದಲ್ಲಿ ಇಂತಹ ಹೇಳಿಕೆಯನ್ನು ಕೊಟ್ಟಿರೋದು ಬಹಳ ಅಂದ್ರೆ ದೊಡ್ಡ ಹೈ ಡ್ರಾಮಾ ಅನ್ನುವಂಥ ಲೆಕ್ಕಾಚಾರ. ಈತ ಜನಸುರಾಜ್ ಪಕ್ಷದ ಸಂಸ್ಥಾಪಕ ಪ್ರಶಾಂತ್ ಕಿಶೋರ್. ಈತ ಒಂದು ಪಕ್ಷದಲ್ಲಿ ಒಂದಷ್ಟು ನಾಯಕರಿದ್ದಾರೆ. ಕಳೆದ ಬಾರಿ ಕೂಡ ಚುನಾವಣೆ ಗೆಲ್ತೀವಿ, ಚುನಾವಣೆ ಮಾಡ್ತೀವಿ, ಹಂಗೆ ಮಾಡ್ತೀವಿ, ಪಕ್ಷ ಅಧಿಕಾರಕ್ಕೆ ಬರುತ್ತೆ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ಭರವಸೆ ಎಲ್ಲವೂ ಆಯ್ತು. ಓಕೆ, ಸಹಜ. ಯಾವುದೇ ರಾಜಕಾರಣಿ ಕೂಡ ಬಂದ್ರೆ ಚುನಾವಣೆ ಸಂದರ್ಭದಲ್ಲಿ ಭರವಸೆ ಕೊಡೋದು ಸಹಜ. ನಮ್ಮ ಪಕ್ಷ ಬಂದ್ರೆ ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತ. ಹಿಂಗೆಲ್ಲ ಮಾಡಬೇಕು ಅಂದ್ಕೊಂಡಿರುವಂಥವ್ರು ಯಾಕೆ ಚುನಾವಣಾ ಕಣದಿಂದ ಹಿಂದೆ ಸರಿದಿದ್ದಾರೆ ಹಾಗಾದ್ರೆ? ನಾನು ಸ್ಪರ್ಧೆ ಮಾಡೋದಿಲ್ಲ, ನಾನು ಪಕ್ಷದ ಸಂಘಟನೆ ಮಾಡ್ತೀನಿ, ಪಕ್ಷದ ಅಭಿವೃದ್ಧಿ ಮಾಡ್ತೀನಿ, ಪಕ್ಷದ ತತ್ವ ಸಿದ್ಧಾಂತ, ಪಕ್ಷ ಒಪ್ಕೊಂಡಿಲ್ಲ, ಪಕ್ಷದ ಪರವಾಗಿ ನಾನು ಇರ್ತೀನಿ. ಪಕ್ಷವೇ ನಿಮ್ಮದು, ನೀವೇ ಪಕ್ಷ, ಪಕ್ಷ ನೀವು. ಆದರೂ ಯಾಕೆ
ನೀವು ಚುನಾವಣಾ ಕಣದಿಂದ ಹಿಂದೆ ಸರಿದಿರೋದು. ಎಲ್ಲ ಒಂದ್ ಕಡೆ ಬಹಳ ಚರ್ಚೆ ಆಗ್ತಾ ಇದ್ದೇನಪ್ಪಾ ಅಂತ ಅಂದ್ರೆ, ಆ ಅಭ್ಯರ್ಥಿ ತೇಜಸ್ವಿ ಯಾದವ್, ಈ ತೇಜಸ್ವಿ ಯಾದವ್ ರವರ ವಿರುದ್ಧ ಸ್ಪರ್ಧೆ ಮಾಡ್ತಾರಂತೆ ಪ್ರಶಾಂತ್ ಕಿಶೋರ್ ಅನ್ನುವಂಥ ಚರ್ಚೆ ಇತ್ತು. ಬಹಳ ಪೈಪೋಟಿ ಕೊಡ್ತಾರಂತ ಹಾಗಾದ್ರೆ ಅನ್ನುವಂಥ ಚರ್ಚೆ. ತೇಜಸ್ವಿ ಯಾದವ್ ರವರ ವಿರುದ್ಧ ಸ್ಪರ್ಧೆ ಮಾಡೋದಕ್ಕೆ ಹಿಂದೆಟಾಕಿದ್ ಯಾಕೆ? ಸೋಲುವ ಭಯದಲ್ಲಿ ಏನಾದ್ರೂ ಕೂಡ ಹಿಂದೆಟಾಕಿದ್ರೆ ಹಾಗಾದ್ರೆ? ಹೌದು, ಆಯ್ತು, ಚುನಾವಣೆ ಸ್ಪರ್ಧೆ ಮಾಡ್ತೀನಿ, ತೇಜಸ್ವಿ ಅವರ ವಿರುದ್ಧ ನಾನು ಸ್ಪರ್ಧೆ ಮಾಡೋದಿಲ್ಲ, ಭಯ ಇದೆ. ನೀವು ಯಾವ ಕ್ಷೇತ್ರ ಗೆಲ್ಬಹುದು ನೀವು? ಹಾಗಾದ್ರೆ ಆ ಕ್ಷೇತ್ರದ ಸ್ಪರ್ಧೆ ಮಾಡ್ಬೋದಿತ್ತಲ್ಲ. ಅದೇ ಕ್ಷೇತ್ರದಲ್ಲಿ ಬಿಟ್ಟು ಬೇರೆ ಕ್ಷೇತ್ರದಲ್ಲಿ ಮಾಡ್ಬೋದಿತ್ತಲ್ಲ. ಬಿಹಾರದಲ್ಲಿ ನೀವು ಗೆಲ್ಲುವಂತ ಕ್ಷೇತ್ರ ಯಾವುದೂ ಇಲ್ವಾ ಹಾಗಾದ್ರೆ? ನಿಮ್ಮ ಹಿಡಿತದಲ್ಲಿ ಯಾವ ಕ್ಷೇತ್ರ ಕೂಡ ಇಲ್ವಾ ಹಾಗಾದ್ರೆ? ನಿಮ್ಮದು, ನಿಮ್ಮ ಪಕ್ಷದ್ದು ಅನ್ನುವಂಥ ಕ್ಷೇತ್ರ ಯಾವುದೂ ಇಲ್ವಾ ಹಾಗಾದ್ರೆ? ಬೇರೆ ಕ್ಷೇತ್ರದಲ್ಲಿ ಗೆಲ್ಲಬಹುದಾಗಿತ್ತು. ಗೆದ್ದು ಸರ್ಕಾರ ರಚನೆ ಮಾಡಿ ಏನ್ ಬೇಕಾದ್ರೂ ಮಾಡಬಹುದಾಗಿತ್ತು. ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ ಯಾಕೆ? ಹಿಂದೆಟಾಗ್ತಾ ಇರೋದು ಯಾಕೆ? ಇಲ್ಲಿ ಪ್ರಶಾಂತ್ ಕಿಶೋರ್ ಚುನಾವಣಾ ಕಣದಿಂದ ಹಿಂದೆ ಸರಿದಿದ್ದು ಯಾಕೆ ಅನ್ನುವಂಥ ಚರ್ಚೆ ರಾಜಕೀಯ ರಂಗದಲ್ಲಿ ಬಹಳ ಚರ್ಚೆ ಆಗ್ತದೆ. ಈಗಾಗಲೇ ಕೂಡ ಹಲವು ನಾಯಕರು ಲೇವಡಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಆರ್ಜೆಡಿ ಮುಖ್ಯಸ್ಥ, ಮುಖ್ಯಮಂತ್ರಿ ಅಭ್ಯರ್ಥಿ ತೇಜಸ್ವಿ ಯಾದವ್ ಇವರ ವಿರುದ್ಧ ಪ್ರಬಲವಾಗಿ ಪೈಪೋಟಿನ ಕೊಡ್ತಾರೆ ಅನ್ನುವಂಥ ಲೆಕ್ಕಾಚಾರ, ಚರ್ಚೆಗಳು ಜೋರಾಗಿತ್ತು. ಆದರೆ ಎಲ್ಲವೂ ಟುಸ್ ಪಟಾಕಿ, ಸ್ಪರ್ಧನೆ ಮಾಡೋದಿಲ್ಲ ಅಂತ ಹಿಂದೆಟ್ಟನ್ನ ಹಾಕ್ಬಿಟ್ಟಿದ್ದಾರೆ ಪ್ರಶಾಂತ್ ಕಿಶೋರ್. ಯಾಕೆ? ತೇಜಸ್ವಿ ಅವ್ರನ್ನ ಎದುರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ ಹಾಗಾದ್ರೆ? ತೇಜಸ್ವಿ ವಿರುದ್ಧ ನಿಂತ್ಕೊಳಕ್ ಆಗ್ತಾ ಇಲ್ವಾ ಹಾಗಾದ್ರೆ? ನಿಮ್ಮ ವರ್ಚಸ್ಸೇನು, ನಿಮ್ಮ ತಾಕತ್ತೇನು ಹಾಗಾದ್ರೆ? ಬಿಹಾರದಲ್ಲಿ ನಿಮ್ಮ ಪಕ್ಷ ಹೇಗಿದೆ ಹಾಗಾದ್ರೆ? ಸಂಘಟನೆ ಮಾಡ್ತೀನಿ ಮುಂದಕ್ಕೆ, ಈಗ ನಾನು ಚುನಾವಣೆ ಸ್ಪರ್ಧೆ ಮಾಡೋದಿಲ್ಲ, ಪಕ್ಷವನ್ನ ಗಟ್ಟಿಗೊಳಿಸ್ತೀನಿ, ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು, ಪಕ್ಷವನ್ನ ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು. ಓಕೆ, ನೀವೇ ಇಲ್ಲ ಅಂದ್ರೆ ಹೆಂಗೆ? ನೀವು ಪಕ್ಷ ನೀವಿರ್ಬೇಕಲ್ಲ, ಚುನಾವಣೆ ಮಾಡ್ಬೇಕಲ್ಲ, ಸ್ಪರ್ಧೆ ಮಾಡ್ಬೇಕಲ್ಲ. ಸೋಲು ಗೆಲುವು ಸಹಜ ಇದ್ದದ್ದೇ. ಚುನಾವಣಾ ಕಣದಿಂದ ಹಿಂದೆ ಸರಿದು ಯಾವ ಹೈ ಡ್ರಾಮಾ ಇದು? ನೀವು ಆ ಕ್ಷೇತ್ರ ಅಥವಾ ತೇಜಸ್ವಿಯವರ ಯಾದವ್ ವಿರುದ್ಧ ನೀವು ಸ್ಪರ್ಧೆ ಮಾಡೋದಿಲ್ಲ ಅಂತ ಅಂದ್ರೆ ಬಿಹಾರದಲ್ಲಿ ಯಾವುದೇ ಕ್ಷೇತ್ರ ಇಲ್ವಾ ಹಾಗಾದ್ರೆ? ನೀವು ಗೆಲ್ಲುವಂತ ಕ್ಷೇತ್ರ ಅಲ್ಲಿ ಸ್ಪರ್ಧೆ ಮಾಡ್ಬೋದಾಗಿತ್ತು. ಯಾಕೆ ಮಾಡ್ತಾ ಇಲ್ಲ ಹಾಗಾದ್ರೆ? ನಿಮ್ಮ ಪಕ್ಷದ ಬೇರೂರಿರುವಂತ ಒಂದು ಜಾಗ, ಒಂದು ಕ್ಷೇತ್ರ ಇರ್ಬೋದಲ್ಲ, ಯಾಕೆ ಮಾಡ್ತಾ ಇಲ್ಲ ಹಾಗಾದ್ರೆ? ಓಕೆ ಅಪ್ಪ, ಯಾದವ್ ವಿರುದ್ಧ ಮಾಡಬೇಡಿ, ನೀವು ಮುಖ್ಯಮಂತ್ರಿ ಅಭ್ಯರ್ಥಿ, ಬೇರೆ ಮಾಡ್ರಿ. ಬೇರೆ ಕ್ಷೇತ್ರ ಇಲ್ವಾ ಹಾಗಾದ್ರೆ ಬಿಹಾರದಲ್ಲಿ? ನಿಮ್ಮ ಕ್ಷೇತ್ರಕ್ಕೆ, ನಿಮ್ಮ ಪಕ್ಷಕ್ಕೆ ಪ್ರಾಬಲ್ಯ ಇಲ್ವಾ ಹಾಗಾದ್ರೆ? ಇದ್ಯಾವ ಡ್ರಾಮಾ, ಇದ್ಯಾವ ತಂತ್ರಗಾರಿಕೆ? ತೇಜಸ್ವಿ ಯಾದವ್ ವಿರುದ್ಧ ಸ್ಪರ್ಧೆ ಮಾಡದೆ ಹಿಂದೆಟಾಕಿರೋದು ಯಾಕೆ? ಅಥವಾ ಸೋಲುವ ಭಯದಲ್ಲೇ ಪ್ರಶಾಂತ್ ಕಿಶೋರ್ ಹಿಂದೆಟನ್ನ ಹಾಕಿದ್ರಾ? ಬೇರೆ ಕ್ಷೇತ್ರ ನೋಡ್ಕೊಳ್ರಿ, ಗೆದ್ದೋರ್ಸಿ. ಬೇರೆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಗೆಲ್ಲಬಹುದಾಗಿತ್ತು ನೀವು. ಆ ಆಲೋಚನೆ ನಿಮಗಿಲ್ವಾ ಹಾಗಾದ್ರೆ? ಇದಕ್ಕಿಂತ ಹೆಚ್ಚಾಗಿ ಬಹಳ 100-150ಕ್ಕೂ ಹೆಚ್ಚು ಸ್ಥಾನವನ್ನ ನಾವು ಗೆದ್ದಿದ್ದೀವಿ ಅಂತ ಅಂದ್ರೆ ನಾವು ಆಗ ನೇರವಾಗಿ ಬಂದು ಜನ ಬೆಂಬಲ ಕೊಟ್ಟಿದ್ದಾರೆ ನಮಗೆ. 150ಕ್ಕೂ ಹೆಚ್ಚು ಸ್ಥಾನ ಯಾವಾಗ ಬರುತ್ತೋ ಆಗ ನಾವು ಅಭಿವೃದ್ಧಿ ಮಾಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ. 100ಕ್ಕಿಂತ ಒಳಗಡೆ ಬಂದ್ರೆ ಜನ ನಮ್ಗೆ ಅವಕಾಶ ಮಾಡಿಕೊಟ್ಟಿಲ್ಲ, ನಮ್ಮಲ್ಲೇ ತಾಂತ್ರಿಕ ಸಮಸ್ಯೆ ಇದೆ, ನಮ್ಮಲ್ಲೇ ಸಮಸ್ಯೆಗಳಿಂದ ನಾವು ಸೋತಿದ್ದೀವಿ ಅಂತ. ಅಕಸ್ಮಾತ್ ಗೆದ್ದೇ ಬಿಟ್ರೆ, ಸರ್ಕಾರ ಅಧಿಕಾರ ಬಂದೇ ಬಿಟ್ರೆ, ನಾವು 100ಕ್ಕೂ ಅಧಿಕ ಭ್ರಷ್ಟ ಅಧಿಕಾರಿಗಳನ್ನ ಕಾನೂನು ಮೂಲಕ ಶಿಕ್ಷಿಸಿ ಅವರಿಗೆ ತನಿಖೆ ಮಾಡಿ ಅವ್ರ ಜೈಲಿಗಡ್ತೀವಿ. ಮಾಡ್ರಿ, ಏನ್ ಬೇಕಾದ್ರೂ ಮಾಡಿ. ನೀವು ಸ್ಪರ್ಧೆ ಯಾಕೆ ಮಾಡ್ತಾ ಇಲ್ಲ ಅದನ್ನ ಹೇಳಿ ಫಸ್ಟು. ಉದಾಹರಣೆಗೆ ಹೇಳ್ಬೋದು ನಾವು, ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಹೆಂಗೆಲ್ಲ ಸರ್ಕಾರ ರಚನೆ ಮಾಡಿದ್ರು, ಹೆಂಗೆಲ್ಲ ಜೈಲ್ಗೆ ಹೋದ್ರು, ಹೆಂಗೆಲ್ಲ ವಾಪಸ್ ಬಂದ್ರು, ಆಮೇಲೆ ಯಾವ ರೀತಿ ಹೈಡ್ರಾಮಾ ಮಾಡಿದ್ರು, ಆಮೇಲೆ ಹೆಂಗೆ ತಂತ್ರಗಾರಿಕೆ ಮಾಡಿದ್ರು, ಕೆಲವು 6 ತಿಂಗಳುಗಳ ಕಾಲ ರಾಜೀನಾಮೆ ಕೊಟ್ಟು ಹೆಂಗೆ ಮುಖ್ಯಮಂತ್ರಿ ಬದಲಾವಣೆ ಮಾಡಿದ್ರು, ಇವೆಲ್ಲವೂ ಕೂಡ ನಿಮ್ಗೆ ಗೊತ್ತಿರ್ಬೋದಲ್ಲ. ದೆಹಲಿಯಲ್ಲಿ ಆದಂಥ ರಾಜಕೀಯ ಬೆಳವಣಿಗೆ ಗಮನಿಸಿದ್ದೀರಲ್ಲ. ಯಾವಾಗ ದೆಹಲಿ ಕೈ ತಪ್ಪು ಹೋಯ್ತೋ, ಪೊರ್ಕೆ ಯಾವಾಗ ಅಲ್ಲಿ ಕಳಚ್ಕೊಳ್ತೋ,
ಆ ದೆಹಲಿಯ ದಂಡು ಕೇಜ್ರಿವಾಲ್ ತೆರಳಿದ್ದು ಪಂಜಾಬ್ ಕಡೆಗೆ. ಪಂಜಾಬ್ಗೆ ಸ್ಥಳಾಂತರ ಆಗ್ಬಿಟ್ರು, ಶಿಫ್ಟ್ ಆಗ್ಬಿಟ್ರು. ಇನ್ನು ಬಿಜೆಪಿ ದೆಹಲಿಯಲ್ಲಿ ಇದೆ, ಈಗ ಅಧಿಕಾರದಲ್ಲಿದ್ದಾರೆ, ನಮಗೆ ಸ್ಥಾನಮಾನ ಇಲ್ಲ, ಇನ್ನು ಮಧ್ಯ ಹಗರಣ ಅಂತೆ, ಅದಂತೆ ಇದಂತೆ. ಬೊಬ್ಬೊಬ್ಬೊಬ್ಬ ನೋಡಿದ್ರಲ್ಲ ಹೆಂಗೆ ಅವರು ದೆಹಲಿಯನ್ನ ಬಿಟ್ಟು ಪಂಜಾಬ್ ಕಡೆಗೆ ಮುಖ ಮಾಡಿಬಿಟ್ರು. ಹಂಗೇನಾದ್ರೂ ನೀವು ಲೆಕ್ಕಾಚಾರ ಹಾಕ್ತಾ ಇದ್ದೀರಾ ಹಾಗಾದ್ರೆ? ಈಗಾಗಲೇ ಕೂಡ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಪೈಪೋಟಿ ನಡೀತಾ ಇದೆ. ಎರಡು ಪಕ್ಷದಲ್ಲೂ ಕೂಡ ಮೈತ್ರಿ ಮಾಡ್ಕೊಂಡು, ಒಂದ್ ಕಡೆ NDA, ಇನ್ನೊಂದ್ ಕಡೆ ಮಹಾಗಠಬಂಧನ್, ಎರಡೂ ಕೂಡ ಪೈಪೋಟಿ, ಅಧಿಕಾರ ಹಿಡಿಬೇಕು ಅಂತ ಲೆಕ್ಕಾಚಾರ. ಇಂಥ ಸಂದರ್ಭ ನಮಗೆ ಪಕ್ಷಕ್ಕೆ ಇಷ್ಟು ಸೀಟ್ ಬೇಕೇ ಬೇಕು ಅನ್ನುವಂಥ ಆಗ್ರಹ ಇವೆಲ್ಲವೂ ನಡೀತಾ ಇರುವಂಥ ಸಂದರ್ಭದಲ್ಲಿ ನಾನು ಟಿಕೆಟ್ ಬೇಡ, ನಂಗೆ ಸ್ಪರ್ಧೆನೆ ಮಾಡೋದಿಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಈಗ ಪ್ರಶಾಂತ್ ಕಿಶೋರ್ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಯಾವ ರೀತಿಯ ತಂತ್ರಗಾರಿಕೆ ಇದು, ಯಾವ ರೀತಿಯ ಹೈಡ್ರಾಮಾ ಇದು? ಏನೋ ಒಂದು ಕಡೆ ರಾಜಕೀಯ ಲಾಭವನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಈ ರೀತಿಯಾಗಿ ಏನಾದರೂ ಕೂಡ ಪ್ರಶಾಂತ್ ಕಿಶೋರ್ ಲೆಕ್ಕಾಚಾರ ಹಾಕಿದ್ದಾರೆ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ. ಇನ್ನು ಕೂಡ ಯಾವಾಗ ಏನು ಬೇಕಾದರೂ ಆಗ್ಬೋದು ಈ ರಾಜಕೀಯದಲ್ಲಿ. ಬಿಹಾರದಲ್ಲೂ ಕೂಡ ದಿನಕ್ಕೊಂದು ಬೆಳವಣಿಗೆಗಳಾಗ್ತಿದ್ದಾವೆ, ದಿನಕ್ಕೊಂದು ಹೈ ವೋಲ್ಟೇಜ್ ಲೆಕ್ಕಾಚಾರ ಮೀಟಿಂಗ್ಗಳಾಗ್ತಿದ್ದಾವೆ. ಏನಾಗುತ್ತೆ ಹಾಗಾದ್ರೆ? ಪ್ರಶಾಂತ್ ಕಿಶೋರ್ ಲೆಕ್ಕಾಚಾರ ಏನು ಹಾಗಾದ್ರೆ? ಕಾದ್ ನೋಡೋಣ. ಇದಾಗಿತ್ತು ಫೋಕಸ್ನ ಎಕ್ಸ್ಪೋಸ್ಡ್ ಕಾರ್ಯಕ್ರಮ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.